ನಮಸ್ಕಾರ ಎಲ್ಲರಿಗೂ. ಪ್ರೀತಿ, ಪ್ರೇಮ, ಸ್ನೇಹ ಇವು ಮೂರು ಎಷ್ಟು ಅರ್ಥಗರ್ಭಿತ ಅಂದ್ರೆ ತಿಳ್ಕೊಬೇಕು ನಾವು. ಪ್ರೀತಿ ಅಂದ್ರೆ ಎರಡು ಸಂಬಂಧಗಳನ್ನು ಗಟ್ಟಿಯಾಗಿಸುವುದೇ ಪ್ರೀತಿ ಅಂತ. ಯಾವ ರೀತಿಯಾಗಿ ಅಂತಂದ್ರೆ, ಅವರ ಮನಸ್ಸಿನ ಭಾವನೆಗಳು ಇವರ ಮನಸ್ಸಿನ ಭಾವನೆಗಳು ಎರಡಕ್ಕೂ ಸರಿ ಹೊಂದಿದಾಗ ಅಲ್ಲಿ ಪ್ರೀತಿ ಎಂಬ ಬ್ರಿಡ್ಜು ಗಟ್ಟಿಯಾಗುತ್ತದೆ. ಒಬ್ಬ ಇಂಜಿನಿಯರ್ ಯಾವ ರೀತಿಯಾಗಿ ಒಂದು ಬ್ರಿಡ್ಜನ್ನು ಒಳ್ಳೆಯ ಗುಣಮಟ್ಟದ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಕಟ್ತಾನೋ ಅದೇ ರೀತಿಯಾಗಿ ಎರಡು ಮನಸ್ಸುಗಳ ನಡುವೆ ಪ್ರೀತಿ ಎಂಬ ಬ್ರಿಡ್ಜು ಗಟ್ಟಿಯಾಗಿರುತ್ತೆ. ಇನ್ನು ಪ್ರೇಮ ಅಂದ್ರೆ ನಿಮಗೇನು ಗೊತ್ತು? ಪ್ರೇಮ ಅಂದ್ರೆ ನೀವು ಬಹಳ ಅಂದ್ರೆ ಏನಂತೀರಿ ನೀವು? ಪ್ರೇಮ ಅಂತಂದ ತಕ್ಷಣ ನೀವೇನು ಮಾಡ್ತೀರಿ? ಅದನ್ನೇ ಪ್ರೀತಿ ಅಂತ ಇದನ್ನು ಮಾಡ್ತೀರಿ. ಪ್ರೇಮ ಅಂದರೆ ಆಸೆ ಅಂದರೆ ದುರಾಸೆ ಅಲ್ಲ, ಆಸೆ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಕುತೂಹಲ ಅಂತ ತಿಳ್ಕೊಬೇಕು ನಾವು. ಪ್ರೇಮ ಅಂದರೆ ಈ ಪ್ರೇಮ ಒಂದು ವಸ್ತುವಿನ ಮೇಲೆ ನಾವು ಆಸೆ ವ್ಯಕ್ತಪಡಿಸಿದಾಗ ಅಂದ್ರೆ ಪ್ರೇಮ ವ್ಯಕ್ತಪಡಿಸಿದಾಗ ಆ ವಸ್ತು ಆ ಪ್ರೇಮ ಸಂಕೇತವಾಗಿ ನಮಗೆ ದೊರಕುತ್ತದೆ. ಇನ್ನು ಮೂರನೇದಾಗಿ ಸ್ನೇಹ ಅಂದರೆ ಏನು? ಸ್ನೇಹ ಅಂದ್ರೆ ನಂಬಿಕೆ, ವಿಶ್ವಾಸ ಮತ್ತು ಅಂತರಾಳದಲ್ಲಿ ಅವನ ಒಡನಾಟ, ಇದಕ್ಕೆ ನಾವು ಸ್ನೇಹ ಅಂತ ಕರಿತೀವಿ. ಸ್ನೇಹದಲ್ಲಿ ಅಲ್ಪಕಾಲಿಕ ಸ್ನೇಹ, ದೀರ್ಘಕಾಲಿಕ ಸ್ನೇಹ, ಬಾಲ್ಯ ಸ್ನೇಹ ಮತ್ತು ಆಕಸ್ಮಿಕ ಸ್ನೇಹ ಮತ್ತು ಕ್ಷಣಿಕ ಸ್ನೇಹ ಅಂತ ಹಲವಾರು ವಿಧಗಳದವು. ಈ ವಿಧಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅದರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊತೀನಿ. ಇಷ್ಟು ತಾಳ್ಮೆಯಿಂದ ನನ್ನ ಮಾತು ಕೇಳಿರೋದ್ಮ್ಯಾಗ ನಿಮಗೆಲ್ಲರಿಗೂ ಧನ್ಯವಾದಗಳು.